ಇನ್ನು ಸಿಎಂ ಡಿಸಿಎಂ ಜೊತೆ ಹೈಕಮಾಂಡ್ ಹೈ ವೋಲ್ಟೇಜ್ ಚರ್ಚೆ ನಡೆಯೋದಿದೆ. ಸಿಎಂ ಡಿಸಿಎಂ ಬಣದ ನಾಯಕರು ಕುತೂಹಲದಿಂದ ನೋಡ್ತಾ ಇದ್ದಾರೆ. ಡಿಸಿಎಂ ಡಿಕೆಶಿ ಬಣದ ಶಾಸಕರಲ್ಲಿ ಸಿಎಂ ಸ್ಥಾನ ಸಿಗುವ ವಿಶ್ವಾಸ ಇದೆ. ಎಲ್ಲದಕ್ಕೂ ಕಾಲ ಕೂಡು ಬಂದಿದೆ ಅಂತಿದ್ದಾರೆ ಎಚ್.ಸಿ. ಬಾಲಕೃಷ್ಣ. ಡಿಕೆಶಿಗೆ ಸಿಎಂ ಸ್ಥಾನ ಸಿಗದೇ ಇದ್ರೆ ಒಕ್ಕಲಿಗರಿಗೆ ನಿರಾಸೆಯಾಗುತ್ತೆ. ಡಿಕೆಶಿ ಸಿಎಂ ಆಗುತ್ತಾರೆ ಅಂತ ಒಕ್ಕಲಿಗರು ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ರು. ದೆಹಲಿ ಸಭೆ ಬಗ್ಗೆ ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಮಾತಾಡಿದ್ದಾರೆ. ಹೈಕಮಾಂಡ್ ಸಭೆ ಬಗ್ಗೆ ನಾನು ಮಾತಾಡಲ್ಲ ಅಂತ ಶಿವಗಂಗಾ ಬಸವರಾಜ್ ಹೇಳ್ತಾ ಇದ್ದು, ನನಗೆ ಯಾವುದರ ಬಗ್ಗೆಯೂ ಮಾತಾಡಿಸಬೇಡಿ ಎಂದಿದ್ದಾರೆ. ಇಬ್ಬರು ದೆಹಲಿಗೆ ಹೋದ ಬಗ್ಗೆ ನೋ ಕಾಮೆಂಟ್ಸ್ ಅಂತಿದ್ದಾರೆ ಶಾಸಕರು. ಗೊಂದಲ ಒಂದು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದೊಂದು ಇತಿಷ್ಠಿಯನ್ನು ಆಡಬೇಕು ಅಂತಕ್ಕಂಥದ್ದನ್ನು ಬಹುಶಃ ಅದಕ್ಕೆ ಕಾಲ ಕೂಡ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಶೀಘ್ರದಲ್ಲೇ ಇದಕ್ಕೊಂದು ಇತಿಷ್ಠಿ ಆಗ್ತದೆ. ಹೈಕಮಾಂಡ್ ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥ ಆಶಾಭಾವನೆಯನ್ನು ನಾವೆಲ್ಲ ಇಟ್ಕೊಂಡಿದ್ದೀವಿ. ನಾನೊಬ್ಬ ಶಾಸಕನಾಗಿ ಹೇಳ್ತಾ ಇಲ್ಲ, ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ನಮಗೆ 28 ಚುನಾವಣೆ ಭಾಳ ಮುಖ್ಯ. 28 ಚುನಾವಣೆಯಲ್ಲಿ ನಾವು ಸುಲಲಿತವಾಗಿ ನಾವು ಜನಗಳ ಮುಂದೆ ಹೋಗಬೇಕು ಅಂತಂದರೆ ಇದೊಂದು ಇತಿಷ್ಠಿ ಆಡಲೇಬೇಕು. ಅದನ್ನು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಕೆಲವು ವಿಚಾರಗಳನ್ನ ಇಬ್ಬರು ಮುಂದೆ ಕುಣಿಸ್ಕೊಂಡು ಆಮೇಲೆ ಫೈನಲ್ ಮಾಡ್ತಾರೆ. ಆದರೆ ಪರ್ಸ್ನಲ್ಲಾಗಿ ಕೆಲವು ವಿಚಾರಗಳನ್ನ ತೀರ್ಮಾನ ತೊಗೋಬೇಕಾದ್ರೆ ಅವ್ರ ಅಭಿಪ್ರಾಯ ಇವ್ರ ಅಭಿಪ್ರಾಯ ಎಲ್ಲನೂ ಕೂಡ ಕ್ರೋಢೀಕರಣ ಮಾಡಬೇಕಲ್ಲ. ಕ್ರೋಢೀಕರಣ ಮಾಡಿದ್ಮೇಲೆ ಅವರ ಅಂತಿಮವಾದಂಥ ಅಭಿಪ್ರಾಯ ಇಬ್ಬರನ್ನು ಕುಣಿಸ್ಕೊಂಡು ಹೈಕಮಾಂಡ್ ಮಾಡ್ತಾರೆ. ಏನಾಗ್ತದೆ ಸಾಧಕ ಬಾಧಕ ಅಂತ ಹೈಕಮಾಂಡ್ಗೆ ಜವಾಬ್ದಾರಿ ಇದೆ. ಮುಂದೆ ಏನಾಗ್ತದೆ ಈ ರಾಜ್ಯದಲ್ಲಿ ಅಂತಕ್ಕಂಥದ್ದು ಅರಿವು ಕೂಡ ಇದೆ. ಅದರಿಂದ ಕೂತ್ಕೊಂಡು ತೀರ್ಮಾನ ಮಾಡಿ ಪ್ರತ್ಯೇಕವಾಗಿ ನಾಯಕರುಗಳನ್ನ ಕರೆದು ಭೇಟಿ ಮಾಡಿ ಸೂಕ್ತವಾದಂಥ ತೀರ್ಮಾನ ತೆಗೆದುಕೊಳ್ತಾರೆ. ನನಗೇನು ಮಾಹಿತಿ ಇಲ್ಲ. ನೋ ಕಾಮೆಂಟ್. ಸಾರಿ, ಇಲ್ಲ. ಡಿ ಕೆ ಅವರು ಆಗ್ತಾರೆ ಅಂತ ವೋಟ್ ಹಾಕಿರೋದು ಕೆಲವು ಭಾಗದಲ್ಲಿ ಸತ್ಯವಾಗಿರ್ತಕ್ಕಂಥ ವಿಚಾರ. ಅದರಲ್ಲಿ ಕೆಲವು ಆಗಲಿಲ್ಲ ಅಂದಾಗ ಎಲ್ಲೋ ಒಂದು ಕಡೆ ಭ್ರಮ ನಿರಸನ ಆಗೋದು ಕೂಡ ಸತ್ಯ ಆಗಿರ್ತಕ್ಕಂಥ ವಿಚಾರ. ಅವರಲ್ಲಿ ಏನೇನು ಒಡಂಬಡಿಕೆ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ವೋಟರ್ಸ್ ಥಿಂಕಿಂಗೇ ಬೇರೆ ಇರುತ್ತೆ, ಅಲ್ಲಿ ನಮ್ಮ ಹೈಕಮಾಂಡ್ ಥಿಂಕಿಂಗೇ ಬೇರೆ ಇರುತ್ತೆ. ಅದರಿಂದ ಅದಕ್ಕೂ ತಾಳೆ ಮಾಡಲಿಕ್ಕಾಗಲ್ಲ. ವೋಟ್ ಹಾಕಿರೋದು ಜನ ಹೌದು ಡಿ ಕೆ ಅವ್ರು ಆಗ್ಬೋದು ಅಂತ ಹೇಳ್ಬಿಟ್ಟು ಹಳೆ ಮೈಸೂರು ಭಾಗದಲ್ಲಿ ಹಾಕಿರ್ಬೋದು ಏನೋ ಗೊತ್ತಿಲ್ಲ. ಇದು ಡಿಕೆಶಿ ಬಣದ ಶಾಸಕರ ಮಾತು. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಈಗ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯು ಕೂಡ ಅಂತಿಮ ನಿರ್ಧಾರದಲ್ಲಿ ಭಾಗಿಯಾಗ್ತಾರೆ ಅನ್ನೋ ಇನ್ಫಾರ್ಮೇಶನ್ಗಳು ಸಿಗ್ತಾ ಇವೆ. ನಮ್ಮ ಪ್ರತಿನಿಧಿ ಮಂಜು ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಮಂಜು, ಅಂತಿಮ ನಿರ್ಧಾರ ಆಗೋದಕ್ಕೆ ಇನ್ನು ಸಮಯ ಬಾಕಿ ಇದೆ. ಒಂದಷ್ಟು ಗಂಟೆಗಳ ಕಾಲ ಮತ್ತೆ ಚರ್ಚೆ ಆಗಬೇಕಾಗಿದೆ. 1-to-1 ಸಭೆ ಆಗಬೇಕು, ಮುಖಾಮುಖಿ ಸಭೆ ಆಗಬೇಕು. ಆದರೆ ಅಂತಿಮ ನಿರ್ಧಾರದಲ್ಲಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸೇರಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ರಾಹುಲ್ ಗಾಂಧಿ ಜೊತೆಗೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಹೌದು ಭಾವನಾ, ಅಂತಿಮ ನಿರ್ಧಾರದಲ್ಲಿ ಅವರ ಪಾಲು ಕೂಡ ಇರುತ್ತೆ ಅನ್ನುವಂಥದ್ದು ಸತ್ಯ. ಯಾಕೆ ಅಂತ ಅಂದರೆ ಸೋನಿಯಾ ಗಾಂಧಿ ಅವರಿಗೆ ಕರ್ನಾಟಕದ ವಿಚಾರಗಳಲ್ಲಿ ಸಾಕಷ್ಟು ಅನುಭವ ಇದೆ, ರಾಜಕಾರಣದಲ್ಲೂ ಕೂಡ ಸಾಕಷ್ಟು ಅನುಭವ ಇದೆ. ಇಂಥ ಸಮಸ್ಯೆಗಳನ್ನು ಈ ಹಿಂದೆ ಅವರು ಅಧಿಕಾರದಲ್ಲಿ ಇದ್ದು ನಿಭಾಯಿಸಿರುವಂಥ ಒಂದು ಅನುಭವವೂ ಕೂಡ ಇರೋ ಕಾರಣಕ್ಕೋಸ್ಕರ ಅವರ ಮಾರ್ಗದರ್ಶನ ಅಗತ್ಯ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಮಧ್ಯಾಹ್ನ ರಾಹುಲ್ ಗಾಂಧಿ ಅವರು ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ 3 ಜನ ಸೇರಿದ್ರು, ಪ್ರಿಯಾಂಕಾ ಗಾಂಧಿ ಅವರು ಕೂಡ ಸೇರಿದ್ರು ಅನ್ನುವಂಥದ್ದು. ಪ್ರಿಯಾಂಕಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರ ಪರ ಹೆಚ್ಚು ಒಲವನ್ನು ಹೊಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಅದರ ಜೊತೆಗೆ ಅವರ ಅಭಿಪ್ರಾಯವನ್ನು ಕೂಡ ಈ ಸಂದರ್ಭದಲ್ಲಿ ಏನು ಮಾಡ್ಬೋದು ಅನ್ನುವಂಥದ್ದು ಅಭಿಪ್ರಾಯ ಕೂಡ 3 ಜನ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿ ತಿಳಿದು ಬರ್ತಾ ಇರುವಂಥದ್ದು. ಈಗ ಅವರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಈಗ ರಾಹುಲ್ ಗಾಂಧಿ ತಗೊಂಡಿದ್ದಾರೆ. ಈಗ ಪುನಃ ಇಂದಿರಾ ಭವನಕ್ಕೆ ಬಂದಿರುವಂಥದ್ದು. ಇಲ್ಲಿ ಈಗ 2ನೇ ಸುತ್ತು ಅಂದರೆ ಮಧ್ಯಾಹ್ನದ ಬಳಿಕ 2ನೇ ಸುತ್ತು ಏನು ಮಾತುಕತೆ ಆರಂಭ ಆಗಬೇಕು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಅದು ಡಿ ಕೆ ಶಿವಕುಮಾರ್ ಅವರ ಜೊತೆ ಆರಂಭ ಆಗುತ್ತೆ ಅನ್ನುವಂಥದ್ದು. ಆಗ ಮತ್ತಷ್ಟು ಕ್ಲಾರಿಟಿ. ಎಸ್ ಮಂಜು, ಈಗ ಪ್ರೆಸೆಂಟ್ಲಿ ಹೈಕಮಾಂಡ್ ಮೈಂಡ್ ನಲ್ಲಿ ಏನು ಓಡ್ತಾ ಇದೆ? ಯಾಕಂದ್ರೆ 2 ವರ್ಷ ಇದೆ ಎಲೆಕ್ಷನ್ಗೆ 2 ವರ್ಷ ಇದೆ. ಈಗ ಪ್ರಬಲ ನಾಯಕನನ್ನ ಕೆಳಗಿಳಿಸಿ ಮತ್ತೊಬ್ಬ ನಾಯಕನನ್ನ ಸಿಎಂ ಸ್ಥಾನಕ್ಕೆ ತರೋದಾ? ಇನ್ನು 2 ವರ್ಷದಲ್ಲಿ ಅದರ ಇಂಪ್ಯಾಕ್ಟ್ ಅಂತೂ ಪಾಸಿಟಿವ್ ನೆಗೆಟಿವ್ ಹೆಂಗೂ ಓಡಿಬಹುದು. 2 ವರ್ಷ ಇರುವಾಗ ಹೈಕಮಾಂಡ್ ಮನಸ್ಥಿತಿಯಲ್ಲಿ ಏನಿದೆ? ಈ ಬಾರಿನೂ ಸಾಗ್ ಹಾಕ್ಬಿಡೋಣ ಅನ್ನೋ ಮನಸ್ಥಿತಿಯಲ್ಲೇ ಇದೆಯಾ? ಇಲ್ಲ,
ಇಲ್ಲ, ಈ ಸರಿ ಬಹಳಷ್ಟು ಸಿದ್ಧತೆಗಳನ್ನ ಹೈಕಮಾಂಡ್ ಪೂರ್ವಭಾವಿಯಾಗಿ ಕೂಡ ಮಾಡಿಕೊಂಡಿದೆ. ಅದೇ ಹಿನ್ನೆಲೆಯಲ್ಲಿ ಇವ್ರಿಗೆ ಬುಲಾವ್ ಕೊಟ್ಟಿರುವಂಥದ್ದು, ಮ್ಯಾರಥಾನ್ ಮೀಟಿಂಗ್ ಮಾಡ್ತಾ ಇರುವಂಥದ್ದು, ಯಾರನ್ನ ಎಲ್ಲಿ ಕನ್ವಿನ್ಸ್ ಮಾಡ್ಬೋದು ಅನ್ನುವಂಥದ್ದನ್ನ ಫಸ್ಟ್ ಅವರ ಅಭಿಪ್ರಾಯಗಳನ್ನು ಪಡ್ಕೊಳ್ತಾ ಇರುವಂಥದ್ದು. ಈ ತನಕ ಏನು ಸುಮಾರು ಒಂದು 6 ತಿಂಗಳಿಂದ ಏನು ನಡೀತಾ ಇತ್ತು ಆ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವ ನಿಟ್ಟಿನಲ್ಲೇ ಈ ಸರಿ ಆಗಿರುವಂಥದ್ದು. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂತ ಅಂದ್ರೆ, ಇವ್ರನ್ನ ಕರೆಯೋದಕ್ಕೂ ಮುಂಚೆಯೂ ಕೂಡ 3 ಜನ ನಾಯಕರು ಸೇರ್ಕೊಂಡು ರಾಹುಲ್ ಗಾಂಧಿ, ಖರ್ಗೆ ಮತ್ತೆ ಕೆ ಸಿ ವೇಣುಗೋಪಾಲ್ ಅವರು ಪೂರ್ವಭಾವಿಯಾಗಿ ಸಭೆ ನಡೆಸಿ ಏನು ತೀರ್ಮಾನ ಮಾಡ್ಬೋದು ಅನ್ನುವಂಥದ್ದು ಕೂಡ ಒಂದಷ್ಟು ಸೂತ್ರಗಳನ್ನ ಸಿದ್ಧ ಮಾಡಿಕೊಂಡು ಅಂತಿಮವಾಗಿ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ರು, ನೀವು ಈ ಸೂತ್ರಗಳನ್ನ ಇಟ್ಕೊಂಡು ನೀವು ತೀರ್ಮಾನ ತೆಗೆದುಕೊಳ್ಬಹುದು, ನಿಮ್ಮ ಅಂತಿಮ ನಿರ್ಧಾರ ನಿಮ್ಮದೇ ಆಗಿರುತ್ತೆ ಅನ್ನುವಂಥದ್ದು. ಜೊತೆಗೆ ಆ ಸಂದರ್ಭದಲ್ಲಿ ಅಭಿಪ್ರಾಯವೂ ಕೂಡ ವ್ಯಕ್ತ ಆಗಿತ್ತು, ಕರ್ನಾಟಕಕ್ಕೆ ಇನ್ನು 2 ವರ್ಷ ಸಮಯ ಇದೆ, ಮತ್ತೆ ಎಲೆಕ್ಷನ್ಗೆ ಹೋಗಬೇಕಾಗುತ್ತೆ. ಈ ಸಂದರ್ಭವನ್ನ ನಾವು ಬಳಸಿಕೊಂಡು ನಿರ್ಧಾರ ಅಂದ್ರೆ ಮಾಡುವ ನಿರ್ಧಾರ ಒಂದು ರೀತಿಯಲ್ಲಿ ಶಾಶ್ವತವಾಗಿರಬೇಕು, ಪರಿಹಾರ ರೀತಿಯಲ್ಲಿ ಇರಬೇಕು. ಇನ್ನು 2 ವರ್ಷನೂ ಕೂಡ ಯಾವುದು ಸಮಸ್ಯೆ ಬರಬಾರ್ದು, ಆ ನಿಟ್ಟಿನಲ್ಲಿ ನಾವು ಸೊಲ್ಯೂಷನ್ ಅನ್ನ ಹುಡುಕಬೇಕು ಅನ್ನುವಂಥದ್ದು 3 ಜನ ಸೇರಿದಾಗ ಇವರು ಬುಲಾವಿಗೆ ಮುಂಚೆ ಸೇರಿದಂತ ಸಭೆಯಲ್ಲೇ ವ್ಯಕ್ತ ಆಗಿತ್ತು. ಸೊ ಈಗ ಬುಲಾವ್ ಮುಂಚೆಯೂ ಕೂಡ ಅಂದ್ರೆ ಇವತ್ತು ಬುಲಾವ್ ಕೊಟ್ಟಿದ್ರು, ಇವತ್ತು ಈ ಸಭೆ ಆರಂಭಕ್ಕೂ ಮುಂಚೆಯೂ ಕೂಡ ಒಂದು ರೀತಿಯಲ್ಲಿ ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕದ ವಿಚಾರವನ್ನ ಹೈಕಮಾಂಡ್ ಬಹಳ ಗಂಭೀರವಾಗೇ ತೆಗೆದುಕೊಂಡಿದೆ ಭಾವನಾ. ಸೊ ಈಗ ಉಳಿದಿರುವಂತದ್ದು ಸಭೆ ಮುಗಿದ ಬಳಿಕ ಏನು ಅನ್ನೋಂಥದ್ದು ಅಭಿಪ್ರಾಯ ವ್ಯಕ್ತ ಆಗುತ್ತೆ. ರೈಟ್ ಮಂಜು, ಧನ್ಯವಾದ. ಇಬ್ಬರು ನಾಯಕರನ್ನ ಮುನಿಸಿಕೊಳ್ಳೋ ಹಾಗೆ ಮಾಡುವಂತಿಲ್ಲ, ಆದ್ರೆ ಇದನ್ನ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಖಂಡಿತ ನಿರ್ಧಾರ ಮಾಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಮತ್ತೆ ಆರಂಭ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.